ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಭಗವದ್ಗೀತೆಯ 3ನೇ ಅಧ್ಯಾಯದ 40ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಇಲ್ಲಿ ಕೂಡ ಶ್ರೀಕೃಷ್ಣ ಆ ಕಾಮ ಅಥವಾ ಆಸೆ ಅನ್ನೋದು ಎಲ್ಲಿರುತ್ತೆ ಅನ್ನುವ ವಿಚಾರವನ್ನು ಹೇಳ್ತಿದ್ದಾನೆ. ಶ್ಲೋಕ ಹೀಗಿದೆ: ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷ ಜ್ಞಾನಮಾವೃತ್ಯ ದೇಹಿನಂ. ಈ ಕಾಮ ಅಥವಾ ಈ ಆಸೆಗೆ ಅಧಿಷ್ಠಾನ ನೆಲೆ ಯಾವುದು ಅಂದರೆ ದೇಹಿನಂ, ದೇಹ ಉಳ್ಳವರಲ್ಲಿ ಅಂದರೆ ಜೀವಿಗಳಲ್ಲಿ ಇದಕ್ಕೆ ನೆಲೆ ಯಾವುದು ಅಂದರೆ ಇಂದ್ರಿಯಾಣಿ ಮನಃ ಬುದ್ಧಿ. ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ, ಈ 3 ವಿಚಾರಗಳಲ್ಲಿ ಆ ಆಸೆ ಅನ್ನೋದು ಇರುತ್ತೆ. ಶರೀರಕ್ಕೆ ಏನೂ ಇರೋದಿಲ್ಲ. ಮನಸ್ಸಿಗೆ ಆಸೆ ಬರುತ್ತೆ, ಅಥವಾ ನಾವು ಏನೋ ಒಂದು ಯೋಚನೆ ಮಾಡೋದ್ರಿಂದ, ಏನೋ ಒಂದು ಓದಿರೋದ್ರಿಂದ ಬುದ್ಧಿಗೆ ಅದು ಹೊಳೆಯುತ್ತೆ. ಅದನ್ನು ನಾವು ಪೂರೈಸ್ಕೊಳ್ಳಿಕ್ಕೆ ನಾವು ಇಂದ್ರಿಯಗಳ ಸಹಾಯವನ್ನು ಪಡಿತೀವಿ. ಹಾಗಾಗಿ ಮನಸ್ಸು, ಬುದ್ಧಿ, ಇಂದ್ರಿಯ, ಈ 3 ಜಾಗಗಳಲ್ಲಿ ಇರೋದೇ ಕಾಮ, ಈ 3 ಜಾಗಗಳಲ್ಲಿರೋದೇ ಆಸೆ. ಇವು ಆ ಜೀವಿಯ ಜ್ಞಾನ ಅಥವಾ ಜೀವಿ ಅವನನ್ನು ಒಂದು ಜೀವಿಯನ್ನು ಎಷ್ಟರ ಮಟ್ಟಿಗೆ ಆವರಿಸಿಕೊಳ್ಳುತ್ತೆ ಅಂದರೆ ಕೊನೆಗೆ ಆ ಕಾಮಕ್ಕೆ ಅಧಿಷ್ಠಾನವಾಗಿರುವ, ಕಾಮಕ್ಕೆ ನೆಲೆಯಾಗಿರುವ ಬುದ್ಧಿಯೇ ಹಾಳಾಗತ್ತೆ ಅಂತ ಇಲ್ಲಿ ಹೇಳ್ತಿದ್ದಾನೆ. ಅಂದರೆ ಒಟ್ಟು ವಿಚಾರ ಏನು ಈ ಶ್ಲೋಕದಲ್ಲಿ ಅಂದರೆ, ಆಸೆ ಅನ್ನೋದು ನಮ್ಮ ಮಾನಸಿಕ ಕಲ್ಪನೆ, ನಮ್ಮ ಮನಸ್ಸಿಗೆ ಅನಿಸತ್ತೆ. ಈಗ ಶರೀರಕ್ಕೆ ಆಸೆ ಅಂತ ತುಂಬ ಕಡಿಮೆ. ಶರೀರಕ್ಕೆ ಹೊರಗಿನಿಂದ ತಣ್ಣಗಾಯಿತು ಅಂತ ಆದಾಗ ಮೇಲೊಂದು ಬಟ್ಟೆಯನ್ನು ಏನೋವನ್ನು ಹಚ್ಚುತ್ತೀವಿ. ಹೊರಗಿನ ನೀರು ಅಂತ ತಾಗಿದಾಗ ಅದನ್ನು ಇನ್ನೊಂದು ಬಟ್ಟೆಯಿಂದ ಏನೋ ಒರೆಸ್ತೀವಿ. ಆದರೆ ಇದೆಲ್ಲ ಯಾವಾಗ ಆ ಮನಸ್ಸು ಹೇಳತ್ತಲ್ಲ, ಹೀಗಾಗಿದ್ದ ಹೀಗೆ ಮಾಡು, ಹೀಗಾಗಿದ್ದ ಹೀಗೆ ಮಾಡು ಅಂತ, ಆಗ ಮಾತ್ರ. ನಮ್ಮ ಜನ್ಮದಲ್ಲಿ ಅಥವಾ ನಮ್ಮ ಅಂತ್ಯದಲ್ಲಿ ಆ ಶರೀರಕ್ಕೆ ತಣ್ಣಗಿನ ಸ್ವಭಾವವೂ ಅಷ್ಟೇ, ಉಷ್ಣತೆಯೂ ಅಷ್ಟೇ. ತುಂಬ ಚಳಿ ಇದ್ರೂ ಏನೂ ಆಗೋದಿಲ್ಲ, ತುಂಬ ಬಿಸಿ ಇದ್ರೂ ಏನೂ ಆಗೋದಿಲ್ಲ. ಹಾಗಾಗಿ ಆ ಶರೀರಕ್ಕೆ ಅದು ಯಾವುದೂ ಇಲ್ಲ, ಆಸೆಯೇ ಇಲ್ಲ. ಇರೋದು ಮನಸ್ಸಲ್ಲಿ. ಅದನ್ನು ಪಡೆದುಕೊಳ್ಳಲಿಕ್ಕೆ ಇಂದ್ರಿಯಗಳ ಸಹಾಯವನ್ನು ಅದು ತಗೊಳ್ಳತ್ತೆ. ಇದು ಈ ಕಾಮದ ನೆಲೆ. ಅದು ಪಾಪಕಾರಿ. ಅದು ಪಾಪವನ್ನು ಮಾಡಲಿಕ್ಕೆ ಇಂದ್ರಿಯಗಳನ್ನು ಬಳಸ್ಕೊಳ್ಳುತ್ತೆ. ಹಾಗಾಗಿ ಈ ವಿಚಾರವನ್ನು ಸರಿಯಾಗಿ ತಿಳ್ಕೊಂಡ್ರೆ, ಮೊದಲು ಯಾಕೆ ಪಾಪವನ್ನು ಮಾಡ್ತಾನೆ ಅಂತ ಕೇಳಿರೋ ಪ್ರಶ್ನೆಗೆ ಈ ಮನಸ್ಸಿನಿಂದ ಆಗೋದು. ಹಾಗಾಗಿ ಇದನ್ನು ನೀನು ಸರಿಯಾಗಿ ತಿಳ್ಕೊಂಡ್ರೆ ನಿನಗೆ ಮನಸ್ಸನ್ನು ಪಾಪಾತ್ಮಕ ವಿಚಾರಗಳಲ್ಲಿ ತೊಡಗಿಸಿಕೊಳ್ಳದೆ ಇರಲಿಕ್ಕೆ ಆಗತ್ತೆ. ಅದು ನಿನಗೆ ಮುಂದೆ ಒಳ್ಳೆಯ ಮಾರ್ಗದತ್ತ, ಒಳ್ಳೆಯ ಗಮ್ಯದತ್ತ ತೆಗೆದುಕೊಂಡು ಹೋಗತ್ತೆ ಅನ್ನುವ ಅರ್ಥವನ್ನು ಈ ಶ್ಲೋಕ ನಮಗೆ ಕಟ್ಟಿಕೊಡ್ತಾ ಇದೆ. ಎಲ್ರಿಗೂ ನಮಸ್ಕಾರ.